ಗೆಳೆಯರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಸ್ಟಾಕ್ ಆಲ್ ಟೈಮ್ ಹೈನಲ್ಲಿರುವಾಗ ಇನ್ವೆಸ್ಟ್ ಮಾಡೋದು ಅಂದರೆ ಅದು ಲಾಸ್ ಖಚಿತ, ತುಂಬ ರಿಸ್ಕಿ, ಮಾರ್ಕೆಟ್ ಈಗ ಫಾಲ್ ಆಗುತ್ತೆ, ರಿಟರ್ನ್ಸ್ ಬರೋದಿಲ್ಲ, ಈ ಥರದ ಡೈಲಾಗ್ಗಳನ್ನು ನೀವು ಆಗಾಗ ಕೇಳಿರ್ತೀರಿ. ಆದರೆ ಇದು ನಿಜಾನಾ? ಆಲ್ ಟೈಮ್ ಹೈನಲ್ಲಿ ಇನ್ವೆಸ್ಟ್ ಮಾಡೋದು ರಿಸ್ಕಿ ಅನ್ನೋದು ಸತ್ಯನಾ, ಅಥವಾ ಇದೊಂದು ತಪ್ಪು ಕಲ್ಪನೆನಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದನ್ನು ಡೇಟಾದ ಸಮೇತ ಬ್ರೇಕ್ ಡೌನ್ ಮಾಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಬೇಸಿಕ್ಸ್ನಿಂದ ಶುರು ಮಾಡೋಣ. ನಾವು 2000ನೇ ಇಸ್ವಿಯಿಂದ 2025ರವರೆಗಿನ ಸಂಪೂರ್ಣ ಡೇಟಾವನ್ನು ಇಲ್ಲಿ ಅನಲೈಸ್ ಮಾಡಿ ಒಂದು ವಿಷಯವನ್ನು ಗಮನಿಸಿದ್ದೀವಿ. ಅದನ್ನು ನಿಮಗೆ ಹೇಳ್ತೀನಿ. ನೀವು ನಿಫ್ಟಿ 50 ಟೋಟಲ್ ರಿಟರ್ನ್ ಇಂಡೆಕ್ಸ್ನಲ್ಲಿ ಅದರ ಆಲ್ ಟೈಮ್ ಹೈ ಸಮಯದಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರ್ತಾ ಇತ್ತು? ಇಲ್ಲಿ ಅಚ್ಚರಿಯ ವಿಷಯ ಏನು ಅಂದರೆ ರಿಸಲ್ಟ್ಸ್ ತುಂಬ ಪಾಸಿಟಿವ್ ಆಗಿದ್ವು. ನೀವು ಯಾವುದೇ ಆಲ್ ಟೈಮ್ ಹೈನಲ್ಲಿ ಇನ್ವೆಸ್ಟ್ ಮಾಡಿದರೂ ಆವ್ರೇಜ್ ಒಂದು ವರ್ಷದ ರಿಟರ್ನ್ ಸುಮಾರು 13% ಇದ್ದೇ ಇತ್ತು. ಇನ್ನು ಲಾಂಗ್ ಟರ್ಮ್ ನಂಬರ್ಸು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. 3 ವರ್ಷ ಮತ್ತು 5 ವರ್ಷದ ಹಾರಿಝಾನಲ್ಲಿ ನೋಡಿದ್ರೆ ಆವ್ರೇಜ್ ರಿಟರ್ನ್ಸ್ ಸುಮಾರು 12% ಅಷ್ಟಿದ್ದೇ ಇದೆ. ಅಂದರೆ ಆಲ್ ಟೈಮ್ ಹೈನಲ್ಲಿ ಎಂಟ್ರಿ ಮಾಡಿದರೂ ಕೂಡ ನಿಮ್ಮ ಲಾಂಗ್ ಟರ್ಮ್ ಕಾಂಪೌಂಡಿಂಗ್ ಹಾಳಾಗೋದಿಲ್ಲ. ಹೀಗಾಗಿ ಮೊದಲ ಆನ್ಸರ್ ಏನು ಅಂದರೆ ಆಲ್ ಟೈಮ್ ಹೈ ಅನ್ನೋದು ನೀವು ಅಂದುಕೊಂಡಷ್ಟು ರಿಸ್ಕಿ ಅಲ್ಲ. ಇನ್ನೊಂದು ಮುಖ್ಯ ವಿಚಾರ ಏನು ಅಂದರೆ ಕಳೆದ 25 ವರ್ಷಗಳ ಡೇಟಾದ ಪ್ರಕಾರ ಆಲ್ ಟೈಮ್ ಹೈನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು ವರ್ಷದ ಒಳಗಡೆ ಪ್ರಾಫಿಟ್ ಆಗೋ ಚಾನ್ಸ್ ಸುಮಾರು 77% ಇದೆ. ಅದರಲ್ಲೂ ಸುಮಾರು 34% ಸಂದರ್ಭಗಳಲ್ಲಿ ಇನ್ವೆಸ್ಟರ್ಸ್ ಕೇವಲ ಒಂದೇ ವರ್ಷದಲ್ಲಿ 20%ಗಿಂತ ಹೆಚ್ಚು ರಿಟರ್ನನ್ನು ಗಳಿಸಿದ್ದಾರೆ, ಅರ್ನ್ ಮಾಡಿದ್ದಾರೆ. ಇನ್ನು ಅತ್ಯಂತ ಮುಖ್ಯ ವಿಚಾರ ಇನ್ನೊಂದಿದೆ. ಅದೇನು ಅಂದರೆ ಸಂಪೂರ್ಣ 25 ವರ್ಷಗಳ ಡೇಟಾದಲ್ಲಿ ಆಲ್ ಟೈಮ್ ಹೈನಲ್ಲಿ ಇನ್ವೆಸ್ಟ್ ಮಾಡಿದ ಮೇಲೆ 5 ವರ್ಷಗಳಲ್ಲಿ ನೆಗೆಟಿವ್ ರಿಟರ್ನ್ ಬಂದ ಒಂದೇ ಒಂದು ಉದಾಹರಣೆ ಕೂಡ ಇರಲಿಲ್ಲ. ಈಗ ಸ್ವಲ್ಪ ಡೀಟೇಲ್ ಆಗಿ ಈ ಬ್ರೇಕ್ ಡೌನನ್ನು ನೋಡೋಣ. ಜನವರಿ 2000ರಿಂದ ಇಂದಿನವರೆಗೆ ನಿಫ್ಟಿ 50 ಪ್ರತಿ ತಿಂಗಳ ಕೊನೆಯಲ್ಲಿ 63 ಬಾರಿ ನ್ಯೂ ಆಲ್ ಟೈಮ್ ಹೈ ತಲುಪಿದೆ. ಈಗ ಈ 63 ಆಲ್ ಟೈಮ್ ಹೈ ನಂತರದ ತಿಂಗಳುಗಳಲ್ಲಿ ಏನಾಯಿತು? 40 ಕೇಸಸ್ನಲ್ಲಿ ಮುಂದಿನ ತಿಂಗಳುಗಳಲ್ಲೂ ಕೂಡ ಇಂಡೆಕ್ಸ್ ಮತ್ತೆ ನ್ಯೂ ಹೈ ಮಾಡ್ತಾ ಹೋಯಿತು. ಅಂದರೆ ಸುಮಾರು 65% ಕೇಸಸ್ನಲ್ಲಿ ಭಾರತದಲ್ಲಿ ಆಲ್ ಟೈಮ್ ಹೈ ಅನ್ನೋದು ಒಂದು ಸೀಲಿಂಗ್ ಆಗಿರಲಿಲ್ಲ, ಮೊಮೆಂಟಮ್ ಕಂಟಿನ್ಯೂ ಆಗ್ತಾ ಇತ್ತು. ಇಲ್ಲಿ ನೋಡಿ, ಆಲ್ ಟೈಮ್ ಹೈ ಡೇಟ್ಸ್ನಿಂದ ಮುಂದಿನ ಒಂದು ವರ್ಷದ ಫಾರ್ವರ್ಡ್ ರಿಟರ್ನ್ನಲ್ಲಿ ಸುಮಾರು 58% ಕೇಸಸ್ನಲ್ಲಿ ರಿಟರ್ನ್ 12%ಗಿಂತ ಹೆಚ್ಚಿತ್ತು ಮತ್ತು 64% ಸಂದರ್ಭದಲ್ಲಿ ರಿಟರ್ನ್ 8%ಗಿಂತ ಹೆಚ್ಚು ಬಂದಿದೆ. ಇದನ್ನು ಸ್ಟಡಿ ಮೂಲಕ ಗಮನಿಸೋಣ. ಒಂದು ಸ್ಟ್ರಾಟಜಿ ಸ್ಟಡಿಯನ್ನು ನೋಡೋಣ. 2023ರ ಸ್ಟಡಿ ಇದು. ಈ ಸ್ಟಡಿನಲ್ಲಿ 4000ಕ್ಕೂ ಹೆಚ್ಚು ಸ್ಟಾಕ್ಸನ್ನು ತೆಗೆದುಕೊಂಡಿದ್ದಾರೆ ಮತ್ತು ಪೋರ್ಟ್ಫೋಲಿಯೋ ಪ್ರತಿ ತಿಂಗಳು ರೀಬ್ಯಾಲೆನ್ಸ್ ಮಾಡಲಾಗಿದೆ. 52 ವೀಕ್ಸ್ನ ಹೈಗೆ ಹತ್ತಿರ ಇದ್ದಂಥ ಸ್ಟಾಕ್ಸನ್ನು ಲಾಂಗ್ ಬೈ ಮಾಡಿದ್ದಾರೆ ಮತ್ತು ತಮ್ಮ ಹೈನಿಂದ ತುಂಬ ದೂರ ಡೌನ್ ಟ್ರೆಂಡ್ನ ಸ್ಟಾಕ್ಸನ್ನು ಶಾರ್ಟ್ ಮಾಡಿದ್ದಾರೆ. ಹಾಗಾದರೆ ರಿಸಲ್ಟ್ಸ್ ಏನಾಗಿತ್ತು? ಕಳೆದ 20 ವರ್ಷಗಳಲ್ಲಿ ಈ ಸ್ಟ್ರಾಟಜಿ ಸುಮಾರು 20% ಆ್ಯನ್ಯುವಲ್ ಎಕ್ಸೆಸ್ ರಿಟರ್ನನ್ನು ಕೊಟ್ಟಿದೆ. ಇದು ಕೂಡ ರಿಸ್ಕ್ ಫ್ರೀ ರೇಟ್ ಮೇಲೆ. ಇದನ್ನು ನಿಫ್ಟಿ 100 ಜೊತೆಗೆ ಕಂಪೇರ್ ಮಾಡಿದ್ರೆ ನಿಫ್ಟಿ 100 ಸುಮಾರು 8.2% 8.2% ಆ್ಯನ್ಯುವಲ್ ಎಕ್ಸೆಸ್ ರಿಟರ್ನ್ ಕೊಟ್ಟಿದೆ ರಿಸ್ಕ್ ಫ್ರೀ ರೇಟ್ನ ಮೇಲೆ. ಆದರೆ ಇದರ ವೊಲಾಟಿಲಿಟಿ ಸುಮಾರು 30% ಇತ್ತು ಮತ್ತು ಶಾರ್ಪ್ ರೇಷಿಯೋ ಸುಮಾರು 0.67 ಅಂದರೆ 0.67 ಇತ್ತು. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ 52 ವೀಕ್ನ ಹೈನಲ್ಲಿ 52 ವೀಕ್ ಹೈನಲ್ಲಿ ಇರುವಂಥ ಸ್ಟಾಕ್ಸ್ ತುಂಬ ರಿಸ್ಕಿ ಆಗಿರುತ್ತೆ ಅಂತ ನಾವು ಸಾಮಾನ್ಯವಾಗಿ ಅಸ್ಯೂಮ್ ಮಾಡ್ತೀವಲ್ಲ. ಆದರೆ ಡೇಟಾ ಬೇರೆಯೇ ಸ್ಟೋರಿ ಹೇಳ್ತಾ ಇದೆ. ತಮ್ಮ ಹೈ ಹತ್ತಿರವೇ ಉಳಿಯುವ ಸ್ಟಾಕ್ಸ್ ಮೊಮೆಂಟಮ್ ಮತ್ತು ಸ್ಟ್ರೆಂತನ್ನು ತೋರಿಸಿದ್ದಾವೆ ಮತ್ತು ತಮ್ಮ ಹೈನಿಂದ ಕೆಳಗೆ ಬಿದ್ದಂಥ ಸ್ಟಾಕ್ಸ್ ಹೇಗಿತ್ತು ಅಂದರೆ ಅವುಗಳು ವೀಕ್ ಆಗ್ತಾ ಹೋಗಿದ್ದಾವೆ. ಇದನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ಅನಲೈಸ್ ಮಾಡೋಣ. ನಾವು ನಿಫ್ಟಿ 100ನಲ್ಲಿ ಒಂದು ಚಿಕ್ಕ ರಿಸರ್ಚ್ ಎಕ್ಸಸೈಸನ್ನು ಮಾಡಿದ್ವಿ. ಕಳೆದ 3 ವರ್ಷಗಳಲ್ಲಿ 25%ಗಿಂತ ಹೆಚ್ಚು CAGR ರಿಟರ್ನನ್ನು ಕೊಟ್ಟ 30 ಸ್ಟಾಕ್ಸನ್ನು ಪಿಕ್ ಮಾಡಿದ್ವಿ. ಈಗ ಇಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂದರೆ ಇಲ್ಲಿ ನಾವು ಕೇವಲ 3 ವರ್ಷದ ರಿಟರ್ನನ್ನು ಮಾತ್ರ ನೋಡಲಿಲ್ಲ, ಆದರೆ ಆಲ್ ಟೈಮ್ ಹೈನಿಂದ ಡಿಸೆಂಬರ್ 10, 2025ರ ಕರೆಂಟ್ ಪ್ರೈಸ್ನವರೆಗೆ ಅವರು ತಮ್ಮ ರಿಟರ್ನ್ನಲ್ಲಿ ಎಷ್ಟು ಭಾಗವನ್ನು ಪ್ರಿಸರ್ವ್ ಮಾಡಿದ್ದಾರೆ ಅದನ್ನು ಕೂಡ ನೋಡಿದ್ವಿ. ಇಲ್ಲಿ ಬೇಸಿಕ್ ಐಡಿಯಾ ಏನು ಅಂದರೆ ಆಲ್ ಟೈಮ್ ಹೈನಿಂದ ಕರೆಂಟ್ ರಿಟರ್ನ್ ಡಿವೈಡೆಡ್ ಬೈ ಕಳೆದ 3 ವರ್ಷಗಳ ಟೋಟಲ್ ರಿಟರ್ನ್, ಈ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಾಯಿತು. ಇದರಲ್ಲಿ ಏನಾಯಿತು ಅಂದರೆ 30 ಸ್ಟಾಕ್ಸ್ನಲ್ಲಿ 20 ಸ್ಟಾಕ್ಸ್ ಅಂದರೆ ಸುಮಾರು 2/3 ತಮ್ಮ 3 ವರ್ಷದ ಗೇನ್ಸ್ನಲ್ಲಿ 50%ಗಿಂತ ಹೆಚ್ಚು ಇನ್ನೂ ಪ್ರಿಸರ್ವ್ ಮಾಡ್ಕೊಂಡಿದ್ದಾವೆ ಅಂತ.
ಆಲ್ ಟೈಮ್ ಹೈ ತಲುಪಿದ್ರೂ ಕೂಡ ಪ್ರಿಸರ್ವ್ ಮಾಡ್ಕೊಂಡಿದ್ದಾವೆ. ಈ ಸ್ಟಾಕ್ಸ್ ತಮ್ಮ ಕಾಂಪೌಂಡಿಂಗ್ನ ಅರ್ಧಕ್ಕಿಂತ ಹೆಚ್ಚು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾವೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಡ್ರಾಡೌನ್ಸ್ ತುಂಬ ಡೀಪ್ ಆಗಿರಲಿಲ್ಲ. ಹೌದು, ಎಸ್, ಇಲ್ಲಿ 2 ಸ್ಟಾಕ್ಸ್ ಇದ್ದಾವೆ, ಕೆನರಾ ಬ್ಯಾಂಕ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಇವು ಡಿಫೈನ್ ಮಾಡಿದಂಥ 3 ವರ್ಷದ ಪೀರಿಯಡ್ನಲ್ಲಿ ಆಲ್ ಟೈಮ್ ಹೈ ತಲುಪಲೇ ಇಲ್ಲ. ಈ ಟೇಬಲ್ಸ್ನ ಇನ್ನೊಂದು ಆ್ಯಂಗಲ್ ಅಂದರೆ 30 ಕೇಸಸ್ನಲ್ಲಿ 8 ಕೇಸಸ್ ಇಂಥವು ಅಲ್ಲಿ ಆಲ್ ಟೈಮ್ ಹೈಯ ನಂತರ ರಿಟರ್ನ್ಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ಇದು ನಾರ್ಮಲ್ ಮತ್ತು ಯಾರಿಗಾದರೂ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬೆಟರ್ ಆಗಿರ್ತಿತ್ತೇನೋ ಅಂತ ಅನಿಸ್ಬೋದು. ಆದರೆ ಅದೇ ಪಾಯಿಂಟ್ ನಮ್ಮನ್ನು ಮುಂದಿನ ಕಾನ್ಸೆಪ್ಟ್ಗೆ ಕರ್ಕೊಂಡು ಹೋಗುತ್ತೆ. ಅದು ಕಾಸ್ಟ್ ಆಫ್ ಡಿಲೇ. ಅಂದರೆ ನೀವು ಮಾರ್ಕೆಟ್ನಲ್ಲಿ ಬಾಟಮ್ ಬರೋ ತನಕ ವೆಯ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ನಲ್ಲಿ ಎಷ್ಟು ಲಾಸ್ ಆಗುತ್ತೆ ಅನ್ನೋದರ ಸ್ಟಡಿ ಇದು. ಒಂದು ಎಕ್ಸಾಂಪಲ್ನ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಒಬ್ಬರು ಜನವರಿ 2008ರಲ್ಲಿ ಮಾರ್ಕೆಟ್ ಪೀಕ್ನಲ್ಲಿದ್ದಾಗ 10,000 ರೂಪಾಯಿ ಮಂತ್ಲಿ SIPನ ಶುರು ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳಿ. ಆಗಸ್ಟ್ 2025ರವರೆಗೆ ಅವರ ಟೋಟಲ್ ಇನ್ವೆಸ್ಟ್ಮೆಂಟ್ 21.2 ಲಕ್ಷ ಆಗಿರುತ್ತೆ. ಅದರ ವ್ಯಾಲ್ಯೂ ಸುಮಾರು 75.23 ಲಕ್ಷ ಆಗಿ ಗ್ರೋ ಆಗಿರುತ್ತೆ. ಮತ್ತು XIRR ಅಂದರೆ ಎಕ್ಸ್ಟೆಂಡೆಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಸುಮಾರು 13% ಇರ್ತಾ ಇತ್ತು. ಅದೇ SIPಯನ್ನು ಮಾರ್ಚ್ 2009ರಲ್ಲಿ ಅಂದರೆ ಮಾರ್ಕೆಟ್ ಬಾಟಮ್ನಲ್ಲಿ ಶುರು ಮಾಡಿದರೆ ಟೋಟಲ್ ಇನ್ವೆಸ್ಟ್ಮೆಂಟ್ 19.8 ಲಕ್ಷ ಆಗಿರ್ತಾ ಇತ್ತು. ಅಂದರೆ 1.4 ಲಕ್ಷ ಕಡಿಮೆ ಇನ್ವೆಸ್ಟ್ಮೆಂಟ್ ಇರ್ತಾ ಇತ್ತು. ಆದರೆ ಫೈನಲ್ ವ್ಯಾಲ್ಯೂ ಬಂದು 64.44 ಲಕ್ಷ ಆಗ್ತಾ ಇತ್ತು. ಅಂದರೆ 10.79 ಲಕ್ಷ ಕಡಿಮೆ ವೆಲ್ತ್ ಕ್ರಿಯೇಷನ್ ಆಗಿದೆ. ಇಲ್ಲಿ ಅಚ್ಚರಿಯ ವಿಷಯ ಏನು ಅಂದರೆ XIRR ಆಲ್ಮೋಸ್ಟ್ ಸೇಮ್ ಇದೆ, ಸುಮಾರು 13.05% ಇರ್ತಾ ಇತ್ತು. ಆದರೆ ಒಟ್ಟು ವೆಲ್ತ್ ಕಡಿಮೆ ಆಗಿರ್ತಾ ಇತ್ತು. ಇದೇ ಪ್ಯಾಟರ್ನನ್ನು ಬೇರೆ ಟಾಪ್ ಬಾಟಮ್ ಪೀಕ್ಗಳಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಯಾರಿಗೂ ಮಾರ್ಕೆಟ್ ಟಾಪ್ ಅಥವಾ ಬಾಟಮನ್ನು ಕನ್ಸಿಸ್ಟೆಂಟ್ಲಿ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಈ ಸ್ಟಡಿಯಲ್ಲಿ ಇನ್ನೊಂದು ಮುಖ್ಯ ವಿಷಯ ಇದೆ. ಅದೇನು ಅಂದರೆ ಲಾಂಗ್ ಟರ್ಮ್ನಲ್ಲಿ ಟಾಪ್ನಲ್ಲಿ ಸ್ಟಾರ್ಟ್ ಮಾಡಿದ್ರು ಕೂಡ ಬಾಟಮ್ನಲ್ಲಿ ಸ್ಟಾರ್ಟ್ ಮಾಡಿದ್ರೂ ರಿಟರ್ನ್ ಡಿಫರೆನ್ಸ್ ಬಹುತೇಕ ವ್ಯಾನಿಷ್ ಆಗುತ್ತೆ. ಆದರೆ ಪ್ರತಿ ಆಲ್ ಟೈಮ್ ಹೈ ಬ್ರೇಕ್ಔಟ್ ವರ್ಕ್ ಆಗುತ್ತಾ ಅಂತ ಕೇಳಿದ್ರೆ ಆನ್ಸರ್ ನೋ. ಚಾರ್ಟ್ನಲ್ಲಿ ಬ್ರೇಕ್ಔಟನ್ನು ತೋರಿಸ್ಬೋದು, ಆದರೆ ಅದು ಜೆನ್ಯೂನ್ ಮೊಮೆಂಟಮ್ ಇದೆಯಾ ಅಥವಾ ಜಸ್ಟ್ ನಾಯ್ಸ್ ಇದೆಯಾ ಇದನ್ನು ತಿಳ್ಕೊಳ್ಳೋದಕ್ಕೆ ನೀವು ಒಂದು ಕ್ವಾಂಟಿಟೇಟಿವ್ ಅಂದರೆ ಪರಿಮಾಣಾತ್ಮಕವಾದ ಚೆಕ್ ಲಿಸ್ಟನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗೆ ವಿಲಿಯಂ ಓನೀಲ್ ಅವರ ಕ್ಯಾನ್ ಸ್ಲಿಮ್ ಮೆಥಡಾಲಜಿ ಮತ್ತು ಮಾಡರ್ನ್ ಮೊಮೆಂಟಮ್ ರೂಲ್ಸ್ ಇದನ್ನು ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡಿ ಹೇಳ್ತೀನಿ. ಮೊದಲನೇದು ವಾಲ್ಯೂಮ್ ಆನ್ ಬ್ರೇಕ್ಔಟ್ ಡೇ. ಬ್ರೇಕ್ಔಟ್ ದಿನ ವಾಲ್ಯೂಮ್ ಹೈ ಇರಬೇಕು ಅನ್ನೋದು. ಸುಮಾರು 50 ದಿನಗಳ ಆ್ಯಾವ್ರೇಜ್ಗಿಂತ 40% ಹೆಚ್ಚು. ಹೈ ವಾಲ್ಯೂಮ್ ಬ್ರೇಕ್ಔಟ್ ಈಸ್ ಈಕ್ವಲ್ ಟು ಸ್ಟ್ರಾಂಗ್ ಬ್ರೇಕ್ಔಟ್. ಎರಡನೇದು ರಿಲೇಟಿವ್ ಸ್ಟ್ರೆಂತ್. ಸ್ಟಾಕ್ಸ್ನ RS ಅಂದರೆ ರಿಲೇಟಿವ್ ಸ್ಟ್ರೆಂತ್ ಲೈನ್ ನ್ಯೂ ಹೈ ಹತ್ತಿರ ಇರಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದರೆ RS ಅಂದರೆ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್ಸ್ ಅಥವಾ ಪೇರ್ಸ್ಗಿಂತ ಎಷ್ಟು ಬೆಟರ್ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಉದಾಹರಣೆಗೆ ಕೋವಿಡ್ ಸಮಯದಲ್ಲಿ ದೊಡ್ಡ ಮಟ್ಟಿಗೆ ಮಾರ್ಕೆಟ್ ಫಾಲ್ ಆಗ್ತಾ ಇತ್ತು. ಫಾರ್ಮಾ ಸೆಕ್ಟರ್ ಮಾತ್ರ ಡಿಫೆನ್ಸಿವ್ ಆಗಿ ಬಿಹೇವ್ ಮಾಡಿ ಆಲ್ ಟೈಮ್ ಹೈಸ್ ಮಾಡಿತ್ತು. ಸ್ಟಾಕ್ಸ್ ಕೇವಲ ಅಪ್ ಹೋಗ್ತಾ ಇರೋದು ಸಾಕಾಗೋದಿಲ್ಲ, ಮೇಲ್ ಹೋಗ್ತಾ ಇರೋದು ಸಾಕಾಗೋದಿಲ್ಲ, ಅದು ಮಾರ್ಕೆಟನ್ನು ಬೀಟ್ ಮಾಡಬೇಕು. ಮಾರ್ಕೆಟ್ಗೆ ಹೋಲಿಸಿದ್ರೆ RS ಲೈನ್ ನ್ಯೂ ಹೈ ಹತ್ರ ಇದ್ದರೆ ಸಕ್ಸಸ್ಫುಲ್ ಬ್ರೇಕ್ಔಟ್ ಚಾನ್ಸಸ್ ತುಂಬ ಇನ್ಕ್ರೀಸ್ ಆಗುತ್ತೆ, ತುಂಬ ಜಾಸ್ತಿ ಆಗುತ್ತೆ. ಮೂರನೇದು ಅರ್ನಿಂಗ್ಸ್ ಕ್ಯಾಟಲಿಸ್ಟ್. ಪ್ರಾಫಿಟ್ 20%ಗಿಂತ ಹೆಚ್ಚು ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇರಬೇಕು. ಅರ್ನಿಂಗ್ಸ್ ಅಂದರೆ ಬ್ರೇಕ್ಔಟ್ಗೆ ರಿಯಲ್ ಫ್ಯೂಯಲ್ ಇದ್ದ ಹಾಗೆ. EPS ಗ್ರೋತ್ 20%ಗಿಂತ ಹೆಚ್ಚು ಇಯರ್ ಆನ್ ಇಯರ್ ಇಲ್ಲ ಅಂದರೆ ಆ ಬ್ರೇಕ್ಔಟ್ ಒಂದು ರಿಸ್ಕ್ ಆಗಬಹುದು ಮುಂದಕ್ಕೆ. ಜನ ಇದನ್ನೇ ಬುಲ್ ಟ್ರ್ಯಾಪ್ ಅಂತ ಕರೀತಾರೆ. ಓವರ್ ಕಾನ್ಸಂಟ್ರೇಷನ್ ಇದು ಇನ್ನೊಂದು ಮುಖ್ಯ ಪಾಯಿಂಟ್. ಒಂದೇ ಸೆಕ್ಟರ್ನ ಮೇಲೆ ಅತಿಯಾಗಿ ಬೆಟ್ ಮಾಡೋದಿದೆಯಲ್ಲ, ಇದು ತುಂಬಾ ಡೇಂಜರಸ್. ಉದಾಹರಣೆಗೆ 2007-08ರಲ್ಲಿ ರಿಯಲ್ ಎಸ್ಟೇಟ್ ಹೈಪ್ ಸಮಯದಲ್ಲಿ BSE ರಿಯಲ್ಟಿ ಇಂಡೆಕ್ಸ್ ರೆಕಾರ್ಡ್ ಹೈಯನ್ನು ತಲುಪಿತ್ತು. ಆದರೆ ರಿಸಲ್ಟ್ ಏನಾಯಿತು? ಕ್ರ್ಯಾಶ್ನ ನಂತರದಲ್ಲಿ ಆ ಸೆಕ್ಟರ್ಗೆ ಪ್ರಾಪರ್ ರಿಕವರಿ ಬರೋದಕ್ಕೆ ಸುಮಾರು 10 ವರ್ಷಕ್ಕೂ ಹೆಚ್ಚು ಸಮಯ ತಗೊಂಡಿತ್ತು. ಇನ್ನೊಂದು ಕ್ರೂಷಿಯಲ್ ಫ್ಯಾಕ್ಟರ್ ಏನು ಅಂದರೆ ಕೇವಲ ಮಾರ್ಕೆಟ್ ಆಲ್ ಟೈಮ್ ಹೈ ಮಾತ್ರ ಅಲ್ಲ, ವ್ಯಾಲ್ಯೂಯೇಷನ್ ಕೂಡ ತುಂಬಾ ಮುಖ್ಯ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎಂಟ್ರಿ ಸಮಯದಲ್ಲಿ PE ಎಷ್ಟು ಜಾಸ್ತಿ ಇರುತ್ತೋ ಫ್ಯೂಚರ್ ಆ್ಯಾವ್ರೇಜ್ ರಿಟರ್ನ್ ಅಷ್ಟು ಕಮ್ಮಿ ಆಗೋ ಟೆಂಡೆನ್ಸಿ ಇರುತ್ತೆ. ಇಲ್ಲಿ ಮೆಸೇಜ್ ತುಂಬಾ ಸಿಂಪಲ್ ಆಗಿದೆ. ಆಲ್ ಟೈಮ್ ಹೈ ಒಂದೇ ಮಾನದಂಡ ಅಲ್ಲ, ಓವರ್ ಹೈಪ್ ಪ್ಲಸ್ ಎಕ್ಸ್ಟ್ರೀಮ್ ವ್ಯಾಲ್ಯೂಯೇಷನ್ ಇವೇ ಪೋರ್ಟ್ಫೋಲಿಯೋಗೆ ಡ್ಯಾಮೇಜ್ ಮಾಡುವಂಥ ವಿಚಾರ. ಹಾಗಾದರೆ ಈಗ ನೀವು ಹೇಳಿ, ಆಲ್ ಟೈಮ್ ಹೈನಲ್ಲಿ ಇನ್ವೆಸ್ಟ್ ಮಾಡೋದು ಸರಿನಾ ತಪ್ಪಾ? ಇದು ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಇರುವಂಥ ವಿಡಿಯೋ. ಇದು ಯಾವುದೇ ಸ್ಟಾಕನ್ನು ಬೈ ಅಥವಾ ಸೆಲ್ ಮಾಡೋದಕ್ಕೆ ರೆಕಮೆಂಡೇಷನ್ ಅಲ್ಲ. ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಕೀಪ್ ಇನ್ವೆಸ್ಟಿಂಗ್, ಕೀಪ್ ಲರ್ನಿಂಗ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.